ನಮಸ್ಕಾರ ಮುಲ್ಲಾ ಸರ್. ನಮಸ್ಕಾರ ರೀ ಸರ್. ನಿಮ್ಮ ಬಗ್ಗೆ ನಮ್ಮ ಕನೆಕ್ಟ್ ಇಂಡಿಯಾ ಮುಖಾಂತರ ಈ ಕ್ಷೇತ್ರದಲ್ಲಿ ನಾವು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ವಿಷಯದಲ್ಲಿ ಒಂದು ಗ್ರೌಂಡ್ ರಿಪೋರ್ಟಿಂಗ್ ಮಾಡ್ತಾ ಇದ್ವಿ. ಒಂದೊಂದು ಸಂದರ್ಭದಲ್ಲಿ ನಿಮ್ಮ ಬಗ್ಗೆ ಒಂದು ಕೆಲವಷ್ಟು ವಿಷಯಗಳನ್ನು ಬಂದು ಪ್ರಬಲವಾಗಿ ಇವರು ಸಮರ್ಥವಾಗಿದ್ದಾರೆ. ಈ ಕ್ಷೇತ್ರದಲ್ಲಿ ಮುಖಂಡರು ಕಾಂಗ್ರೆಸ್ ಮುಖಂಡರಾಗಿದ್ದಾರೆ. ಇವ್ರಿಗೊಂದು ಅವಕಾಶ ಕೊಡಬೇಕು. ಯಾಕಂದರೆ ಇವರು ಕಿಸಾನ್ ಘಟಕ ಉಪಾಧ್ಯಕ್ಷರಾಗಿ ತಾಲೂಕು ಕೆಲಸ ಮಾಡಿದ್ದಾರೆ. ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಉಪಾಧ್ಯಕ್ಷ ಕೆಲಸ ಮಾಡಿದ್ದಾರೆ. ಗ್ರಾಮ ಪಂಚಾಯತಿ ಮೆಂಬರಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಅದರ ಜೊತೆಯಲ್ಲಿ ಕೂಡ SDMC ಸದಸ್ಯರಾಗಿ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಇಂಥವ್ರಿಗೊಂದು ಅವಕಾಶ ಕೊಡಬೇಕಂತ ಹೇಳ್ತಾ ಇದ್ದಾರೆ ಜನ. ನಿಮ್ಮ ಅಭಿಪ್ರಾಯ ಏನಿದೆ ಜಿಲ್ಲಾ ಪಂಚಾಯತಿ ಬಗ್ಗೆ? ನಾನು ಸುಮಾರು ವರ್ಷಗಳಿಂದ ಪಕ್ಷದಾಗ ಇದ್ದಿದ್ದರಿಂದ ಅನೇಕ ಜನ ನಮ್ಮ ಜಿಲ್ಲಾ ಪಂಚಾಯತ್ ಕ್ಷೇತ್ರದಾಗಿರ್ಬೋದು, ಮರಬದಾಗಿರ್ಬೋದು ಸರ್, ಅಲ್ಲಿ ಏನು ಮಾಡ್ತಾರೆ, ಬಾದಿನ ಸಾತು ಪಕ್ಷದಲ್ಲಿ ದುಡಿಯಾಕತ್ತೆ, ನಿನಗೊಂದು ಅವಕಾಶ ಟಿಕೆಟ್ ತೊಂಬ, ನಿನಗೆ ನಾವು ಸ್ವತಃ ನಿಂತು ನಾವು ಮಾಡ್ತೇವಪ್ಪ, ಬಾದಿನ ಸಾತು ನಿನ್ನ ಪಕ್ಷಕ್ಕೆ ದುಡಿಯಾಕತ್ತೆ, ನಿನಗೇನೈತಲ್ಲ ನಿನಗೆ ಟಿಕೆಟ್ ನಿನಗೆ ಪಾರ್ಟಿಯವ್ರು ಕೊಟ್ಟರೆ ನಾವು ನಿಂತು ಮಾಡ್ತೇವೆ ಅಂತ ಸಾಕಷ್ಟು ಜನ ನನಗೆ ಹೇಳಕತ್ತಾರೆ ಸರ್. ಸರಿ, ಕಾಂಗ್ರೆಸ್ ಪಕ್ಷದಿಂದ ಪ್ರಬಲವಾಗಿ ತಾವು ಆಕಾಂಕ್ಷೆ ಇದ್ದೀರಿ. ಒಂದು ವೇಳೆ ಪಕ್ಷದಿಂದ ನಿಮಗೆ ಟಿಕೆಟ್ ನಿರಾಕರಿಸಿದ್ರೆ ನಿಮ್ಮ ನಿರ್ಧಾರ ಏನಾಗ್ಬೋದು? ಇಂಡಿಪೆಂಡೆಂಟ್ ಆಗ್ಬೋದಾ ಅಥವಾ ಪಕ್ಷದಲ್ಲೇ ಇರ್ಬೋದಾ? ಇಂಡಿಪೆಂಡೆಂಟ್ ಏನಾಗೋದಿಲ್ಲ ರೀ, ಪಕ್ಷದಲ್ಲೇ ಇರ್ತೇನೆ. ನಮ್ಮ ಹೈಕಮಾಂಡಿಗೆ ಮನವರಿಕೆ ಮಾಡಿಕೊಡ್ತೇನೆ. ನಾನು ಇಷ್ಟು ವರ್ಷ ದುಡ್ದೇನೆ, 20-30 ವರ್ಷಗಟ್ಟಲೆ, ನನಗೆ ಟಿಕೆಟ್ ಕೊಡಲೇಬೇಕು. ಅಲ್ಪಸಂಖ್ಯಾತರಿಗೆ ಏಳು ಕ್ಷೇತ್ರದಾಗ ಅಲ್ಪಸಂಖ್ಯಾತರಿಗೆ ಒಂದು ಟಿಕೆಟ್ ಕೊಡ್ಬೇಕಂತೇಳಿ ಆಲ್ರೆಡಿ ತಾಲೂಕಾ ಶಾಸಕರು ಹೇಳ್ಯಾರ ನಮಗೆ. ಅದಕ್ಕೆ ನಮ್ಮದೇ ಆದಂಥದ್ದು ಒಂದು ಟಿಕೆಟ್ ನಮಗೆ ಕೊಡಲೇಬೇಕಂತೇಳಿ ನಾವು ಅವ್ರಿಗೆ ಬೇಡಿಕೆ ಇಟ್ಟಿವಿ ಸರ್. ಒಂದು ವೇಳೆ ಮೊರಬ್ ಬಿಟ್ಟು ಬೇರೆ ಕ್ಷೇತ್ರದಿಂದ ಟಿಕೆಟ್ ಕೊಡೋದಾದರೆ ಅವಾಗ ನಿಮ್ಮ ನಿರ್ಣಯ ಏನಾಗ್ಬೋದು? ಮೊರಬ್ ಬಿಟ್ಟು ಬೇರೆ ಕಡೆ ಕೊಟ್ಟರು, ನಮಗೆ ಅಲ್ಪಸಂಖ್ಯಾತರು ಮುಸಲ್ಮಾನರಿಗೆ ಕೊಟ್ಟರು, ನಾವು ಏನೈತಿಲ್ಲ ಅದಕ್ಕೆ ಸ್ವಾಗತ ಮಾಡ್ತೇವೆ. ಓಕೆ ಸರ್, ಥ್ಯಾಂಕ್ ಯು, ನಮಸ್ತೆ. ನಿಮಗೆ ಯಾಕೆ ಟಿಕೆಟ್ ಕೊಡಬೇಕು ಮೊರಬ್ದಿಂದ? ನಮಗೆ ಯಾಕೆ ಟಿಕೆಟ್ ಕೊಡ್ಬೇಕಂದ್ರೆ ಪಕ್ಷದ ಸೇವಾ ಮಾಡಿದ್ದಕ್ಕೆ ನಮಗೆ ಟಿಕೆಟ್ ಕೊಡ್ರಿ ಅಂತ ಕೇಳಾಕ್ತೇವೆ ಸರ್. ನನಗೆ ಈ ಗ್ರಾಮ ಮಟ್ಟದಿಂದ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದ ಮಟ್ಟನೂ ಜನ ನನಗೆ ಗುರುತಿಸ್ಯಾರ ಸರ್. ಅದಕ್ಕೆ ನನಗೆ ಕೊಡಂತ ಯಾಕೆ ಕೇಳ್ತೇನೆ ಅಂತಂದ್ರೆ, ಅನೇಕ ಜನ ನನಗೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ಗ್ರಾಮ ಮಟ್ಟದಿಂದ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದ KPCC ಒಳಗೂ ನಂದು ಎಲ್ಲರಿಗೂ ಪರಿಚಯ ಐತಿ. ಆ ಕಾರಣಕ್ಕಾಗಿ ನನಗೆ ಟಿಕೆಟ್ ಕೊಡ್ರಿ ಅಂತ ಕೇಳಾಕತ್ತೀನಿ ಸರ್. ನಮಸ್ತೆ. ನಮಸ್ತೆ ಸರ್.